ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಆಗಿರೋ ನಾಯಿಗಳನ್ನ ಚಿನ್ನ ವಜ್ರ ವೈಡೂರ್ಯಗಳಿಗಿನ್ನ ಜಾಸ್ತಿ ಬೆಲೆಗೆ ಮಾರ್ತಾ ಇದ್ದಾರೋ ಇಲ್ಲ ಕೊಂಡ್ಕೊತಾ ಇದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಡಾಗ್ ಸತೀಶ್ ಅಲಿಯಾಸ್ ಕ್ಯಾಡ್ ಬಾಂಬ್ ಸತೀಶ್ ಅವ್ರ ಬಗ್ಗೆ ಮಾತಾಡೋಣ. ಸರ್, ಈಗ ನೀವು ಸೆಲೆಬ್ರಿಟಿ ಅಲ್ಲ ಅನ್ನೋದೇ ಒಂದು ರೀತಿ ಬಿಗ್ ಬಾಸ್ ಮನೆಯಲ್ಲಿ ಟಾರ್ಗೆಟ್ ಆದ್ರ ಅಂತ. ಯಾಕಂದ್ರೆ ಕರಿಬಸವಯ್ಯ ಹೌದು, ನಾನು ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಇವರೇ, ಆದರೆ ಅವ್ರು ಒಳಗಿರೋರಿಗೆ ಯಾರಿಗೂ ನನ್ನ ಬಗ್ಗೆ ಗೊತ್ತಿಲ್ಲ. ಯಾರಿಗೂ ನಾನು 125 ಕಂಟ್ರಿಲಿ 1 ನೈಟಲ್ಲಿ 5,000 ನ್ಯೂಸ್ ಚಾನಲ್ ಬಂದಿದ್ದೀನಿ ಅಂದರೆ ಕಿಂಡಲ್ಲಾಗಿ ನಗ್ತಾ ಇದ್ರು. ಆಮೇಲೆ ನಾನು ಕ್ರೌಡ್ ಪುಲ್ಲರು, ಮೀಡಿಯಾ ಪುಲ್ಲರು, ನಾನು ಒಂದು ಆ್ಯಕ್ಟರ್ ಬಂದರೆ 3,000 ಜನ ಬಂದರೆ, ನಾನು ಬಂದರೆ 1.5 ಲಕ್ಷ ಜನ ಸೇರಿಸೋ ಕೆಪಾಸಿಟಿ ಇದೆ. ಆಮೇಲೆ 1 ನೈಟಲ್ಲಿ ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಅಂದರೆ ಯಾರು ನಂಬ್ತಾ ಇರಲಿಲ್ಲ, ಯಾಕಂದರೆ ಯಾರಿಗೂ ನನ್ನ ಬಗ್ಗೆ ಮೊದಲನೇದಾಗಿ ಬಂದು ಡಾಗ್ ಸತೀಶ್ ಅವರು ಸೆಲೆಬ್ರಿಟಿಗೆ ಸೆಲೆಬ್ರಿಟಿ ಅಂತೆ. ಅವ್ರು ಎಷ್ಟು ಫೇಮಸ್ಸು ಅಂದರೆ ಯಾರಿಗೂ ಗೊತ್ತಿಲ್ವಂತೆ. ಅವ್ರು ವರ್ಲ್ಡ್ ಫೇಮಸ್ಸು, ಆದರೆ ಯಾರಿಗೂ ಗೊತ್ತಿಲ್ಲ. ಸೊ ಫೇಮಸ್ ಅಂದರೆ ನಿಮ್ಮ ಪ್ರಕಾರ ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಫೇಮಸ್ ಆಗೋದು ಯಾವ ಥರ ಆಗಬೇಕು ಅಂತ ನನಗೆ ಗೊತ್ತಿದ್ರೆ ಹೇಳ್ಕೊಡಿ ದಯವಿಟ್ಟು. ಈಗ ಹಾಕಿದ್ದು ವಿಡಿಯೋ ನೋಡಿದ್ರಲ್ಲ ಅಣ್ಣ ಏನು ಹೇಳ್ತಾರೆ ಅಂತ. ನಾನು ಫಸ್ಟು ವರ್ಲ್ಡ್ ಫೇಮಸ್ ಆದೆ, ಆದರೂ ಕರ್ನಾಟಕದಲ್ಲಿ ನಾನು ಯಾರಿಗೂ ಗೊತ್ತಿಲ್ಲ. ಮತ್ತು ಇನ್ನೊಂದು, ಅಣ್ಣ ಕ್ರೌಡ್ ಪುಲ್ಲರು, ಮೀಡಿಯಾ ಪುಲ್ಲರು. ಅಣ್ಣ ಹೇಳಿದ್ರಲ್ಲ ವೀಡಿಯೋದಲ್ಲಿ, ಹೀರೋಗಳು ಬಂದರೆ 3,000 4,000 ಜನ ಬರ್ತಾರೆ, ನಾನು ಬಂದರೆ 1.5 ಲಕ್ಷ ಜನ ಬರ್ತಾರೆ. ಎಲ್ಲಿಂದ ಬರ್ತಾರೋ, ಅದು ಏನಕ್ಕೆ ಬರ್ತಾರೋ ಒಂದು ಗೊತ್ತಿಲ್ಲ. ಅಲ್ಲ ಅಣ್ಣ, ನಿನ್ನ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ, ಆದರೂ ವರ್ಲ್ಡ್ ಫೇಮಸ್ ಅದು ಹೆಂಗಾದೆ ನೀನು? ನನಗೆ ಕ್ವಶನ್ಗೆ ಆನ್ಸರ್ ಬೇಕು. ಈಗ ಇನ್ನೊಂದು ವೀಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ ಫ್ರೆಂಡ್ಸ್. ಅವರು ನಾಯಿ ಮಾರೋನು ಅಂದರೆ ರೋಡ್ ಸೈಡಲ್ಲಿ ಬುಟ್ಟಿಲಿ ನಾಯಿ ಮರಿ ಇಟ್ಕೊಂಡು ಮಾರೋನು ಯಾರೋ, ಆ ಲೆಕ್ಕಕ್ಕೇ ಯೋಚನೆ ಮಾಡ್ಕೊಂಡಿದ್ದಾರೆ. ನಾನು ನಾಯಿ ಮಾರೋರ್ನ ಎಲ್ಲಿ ನೋಡಿರ್ತೀವಿ ಶಿವಾಜಿನಗರದಲ್ಲೆಲ್ಲ, ಬುಟ್ಟಿಲಿ ಹಾಕೊಂಡು ಇದು ಅಷ್ಟು ಬೆಲೆ ಇಷ್ಟು ಬೆಲೆ ಅಂತ ಮಾರೋದನ್ನೇ ನೋಡಿರ್ತೀವಿ. ನಾವೆಲ್ಲೂ 50 ಕೋಟಿ ನಾಯಿ 100 ಕೋಟಿ ನಾಯಿ ಎಲ್ಲೂ ನೋಡಿಲ್ಲ. ಅಣ್ಣ ಏನು ಹೇಳ್ತಾನೆ ಅಂದರೆ, ಪರ್ಚೇಸ್ಗೂ ವರ್ತ್ಗೂ ಡಿಫ್ರೆನ್ಸ್ ಇದೆ. ನಮ್ಮ ಮನೇಲೂ ನಾಯಿ ಐತೆ, ನಾನು 1,000 ಕೋಟಿ ನಾಯಿ, ಅದು ನನಗೆ ವರ್ತ್. ಅದು ನನಗೆ ಚಿನ್ನ ಬೆಳ್ಳಿ ಬಂಗಾರ ಎಲ್ಲ ಅದೇ. ನಾನು ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಹಂಗಾದ್ರೆ ಅಣ್ಣ 125 ಕಂಟ್ರಿಲಿ ನ್ಯೂಸ್ ಆಗಿದ್ದಂತೆ, 5,000 ನ್ಯೂಸ್ ಚಾನಲ್, ಅದು ಇಂಟರ್ನ್ಯಾಷನಲ್ ನ್ಯೂಸಲ್ಲೆಲ್ಲ ಬಂದಿದ್ರಂತೆ. ನಾವಂತೂ ಯಾವ ನ್ಯೂಸ್ ಚಾನಲಲ್ಲೂ ನೋಡಿಲ್ಲ. ಅಣ್ಣ ಬಿಗ್ ಬಾಸಿಗೆ ಬಂದ ಮೇಲೇ ನಮಗೆ ಗೊತ್ತಾಗಿದ್ದು ಇಂಥವನೊಬ್ಬ ಅವನೇ, ಇಂಥವ್ರೊಬ್ರು ಇದ್ದಾರೆ ಅಂತ. ಈ ವಿಡಿಯೋ ಒಂದ್ಸತಿ ನೋಡ್ಕೊಂಬನ್ನಿ. ಒಂದು ಬ್ಲೇಸರ್ ಹಾಕಿದ್ದೆ, ಅದು 2,80,000 ರೂಪಾಯಿ. ಅದು ಯಾರು ನೋಡಿದ್ರೂ ಗೊತ್ತಾಗುತ್ತೆ. ಬಾಯಲ್ಲಿ ಹೇಳಿದಾಗ ಏನಿದೆ ಕಾಸು ಅಂತ ಎಲ್ಲ ಕೇಳ್ತಾರೆ, ಅದ್ರೊಳಗೇನು ಚಿನ್ನ ಇದೆಯಾ ಅಂತಾರೆ. ಅದಕ್ಕೋಸ್ಕರ ಹಿಂದಿನ ದಿವಸ ಬ್ಲೇಸರ್ ಪಾರ್ಟಿ ಕೊಡಿಸಿದ್ದೀನಿ. ಬರೀ ಬ್ಲೇಸರ್ಗೆ ನನ್ನ ಫ್ರೆಂಡ್ ಸರ್ಕಲ್, ಕ್ಲೋಸ್ ಫ್ರೆಂಡ್ ಸರ್ಕಲ್ನ ಕರೆದು ಫಿಶ್ಶು, ಪ್ರಾನ್ಸು, ಮಟನ್, ಚಿಕನ್ ಎಲ್ಲ ತಿನ್ನಿಸಿ, ಆ ಬ್ಲೇಸರ್ಗೋಸ್ಕರ ಒಂದು ಕೇಕ್ ಕಟ್ ಮಾಡಿ, ಒಂದು ಅರ್ಧ kg ಚಿಕ್ಕ ಕೇಕ್ ಕಟ್ ಮಾಡಿ ಕ್ಲೋಸ್ ಫ್ರೆಂಡ್ಸ್ಗೆ ಬ್ಲೇಸರ್ ಪಾರ್ಟಿ ಅಂತಲೇ ಹಿಂದಿನ ದಿವಸ ಮಾಡಿದ್ದೀನಿ. ಅಂದರೆ ಆ ಲೆವೆಲ್ಗೆ ಆ ಬ್ಲೇಸರ್ ಇದೆ. 2 ಲಕ್ಷ ಕೊಟ್ಟು ಬ್ಲೇಸರ್ ತಗೊಂಬಿಟ್ಟು, ಬ್ಲೇಸರ್ ಅಲ್ಲ ಫ್ರೆಂಡ್ಸ್, ಬ್ಲೇಸರ್ ತಗೊಂಬಿಟ್ಟು ಫ್ರೆಂಡ್ಸ್ಗೆಲ್ಲ ಚಿಕನ್ನು, ಮಟನ್ನು, ಫ್ರಾನ್ಸು ಎಲ್ಲ ಕೊಡ್ಸಿದ್ದೀನಿ ಅಂತ ಹಿಂಗೆ ಕೂತ್ಕೊಂಡು ಹೇಳ್ತಾನಲ್ಲ. ಅವ್ನು ಪಾರ್ಟಿಲಿ ಹೋಗಿ ತಿಂದವ್ರಿಗೆ ನಾಚಿಕೆ ಮಾನ ಮರ್ಯಾದಿಲ್ಲ, ಎಲ್ಲ ನ್ಯೂಸ್ ಮುಂದ್ಗಡೆ ಕೂತ್ಕೊಂಡು ಹೇಳ್ತಾವನು. ಏನು ಬರ್ಗೆಟ್ ಫ್ರೆಂಡ್ಸು ಯಪ್ಪ. ಇದೊಂದಾಯ್ತಾ? ಮಗನ್ನ ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ಬೇಕಂತ ಇದ್ದೀನಿ. ಕನ್ನಡ, ತಮಿಳ್, ತೆಲುಗು, ಹಿಂದಿಗಲ್ಲ, ಇಂಡಿಯಾಗೆ ನಂಬರ್ 2 ಮಾಡ್ಬೇಕಂತ ಇದ್ದೀನಿ. ಮಾಡೇ ಮಾಡ್ತೀನಿ. ನಾನು ಏನಂದ್ರೆ ಹಠ ಯಾರಿಗೂ ಎದುರಲ್ಲ ಸರ್. ಅದರಿಂದ ಪ್ರಾಬ್ಲಮ್ ಆಗಿ ಜೈಲ್ಗೆ ಹೋಗೋಕ್ಕೂ ರೆಡಿ, ನಾಳೆ ಸತ್ತೋಗೋಕ್ಕೂ ರೆಡಿ. ಅಣ್ಣ ನಂಬರ್ 1 ಮಾಡೋಣ, ಯಾರು ಬೇಡ ಅಂದರು? ಮಾಡು, ಮೂವಿ ಮಾಡು, ಬೇಡ ಅಲ್ವಾ? ಅದಕ್ಕೆ ಜೈಲ್ಗೆ ಹೋಗೋಕೆ ರೆಡಿ, ಸಾಯಕ್ಕೆ ರೆಡಿ. ಫಿಲಮ್ ಮಾಡೋದು ಯಾಕೆ ಜೈಲ್ಗೆ ಹೋಯ್ತೀಯ? ಮಾಡಬಾರ್ದು ಮಾಡಿದ್ರೆ ಜೈಲ್ಗೆ ಹೋಯ್ತೀಯ. ಪ್ರಾಣ ಪಣಕ್ಕಿಟ್ಟು ಫಿಲಮ್ ಮಾಡಿ ಎಂಥ ಫಿಲಮ್ ಮಾಡ್ತೀಯ? ಫಿಲಮ್ ಮಾಡಬೇಕು ಅಂದ್ರೆ ಅದು ಏನಂತ ಅನ್ಕೊಂಡಿದ್ಯೋ ಗೊತ್ತಿಲ್ಲ. ಪ್ರಾಣ ಎಲ್ಲ ಕೊಟ್ಟು ಯಾರಪ್ಪ ಫಿಲಮ್ ಮಾಡ್ತಾರೆ? ಅದು ಡೈರೆಕ್ಷನ್ ಮಾಡೋರು ಪ್ರಾಣ ಕೊಟ್ಟಿರೋದು ನೋಡಿಲ್ಲ. ಸ್ಟಂಟ್ ಮಾಸ್ಟರ್ಗಳು ಸ್ಟಂಟ್ ಮಾಡೋರು ಪ್ರಾಣ ಕೊಟ್ಟಿರೋದು ನೋಡಿ. ಯಪ್ಪ, ನಾನು ಕಾಯ್ದು 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 ಹೊಡಿತೀನಿ ಸರ್. ಅಣ್ಣ ಹೇಳಿದ ಅರ್ಥ ಆಯ್ತಾ? ಕಾಯ್ದು 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 ಮಾಡ್ತಾರಂತ. ಅಣ್ಣ ಮಾಡಿರಿ, ದೇವ್ರು ಒಳ್ಳೇದು ಮಾಡಲಿ. 100 ವರ್ಷ ಟೈಮ್ ತೊಗೊಳ್ಳಿ, ಆ ಕರ್ಮನ ನಾವು ನೋಡೋಕ್ಕಾಗಲ್ಲ.
ಇಂಟರ್ವ್ಯೂಗಳಲ್ಲೇ ನೋಡೋಕ್ಕಾಯ್ತಿಲ್ಲ, ಇನ್ನು ಫಿಲಮಲ್ಲಿ ನೋಡಬೇಕು ಅಂತಂದರೆ ದೇವರೇ ಕಾಪಾಡಬೇಕು. ಸೊ 100 ವರ್ಷ ಟೈಮ್ ತೊಗೊಳ್ಳಿ, ಆರಾಮಾಗಿ ಮಗನ್ನ ನಂಬರ್ ಒನ್ನೇ ಬೇಡ, 0 ಸ್ಟಾರ್ಟ್ ಆಗೋದು ನಂಬರ್. ಸೊ ಝೀರೋ ಮಾಡಿಬಿಡಿ, ನಂಬರ್ 0 ಹೀರೋ ಫಸ್ಟಿಂದಾನೇ ಅವನು, ಆಮೇಲೆ ಮಿಕ್ತವ್ರೆಲ್ಲ. ದೇವ್ರು ಒಳ್ಳೇದು ಮಾಡಲಿ ನಿಮ್ಮ ಮಗನಿಗೆ. ನಂಬರ್ 1 ಅಂತ ಎಲ್ಲರೂ ಹೇಳ್ತಾರೆ, ನೀವ್ಯಾಕೆ ನಂಬರ್ 2 ಹೇಳ್ತಾ ಇಲ್ಲ, ಅದು ದುರಾಂಕಾರ ಆಗ್ಬಿಡುತ್ತೆ ಸರ್. ನಂಬರ್ 1 ಯಾರು ಇರಲಿ ಪಾಪ, ನಾವು ನಂಬರ್ 2ನೇ ಸಾಕು ಸರ್. ಯಾಕಂದ್ರೆ 1 ಅಂದರೆ ಅದು ದುರಾಂಕಾರದ ಮಾತಾಗ್ಬಿಡುತ್ತೆ, ಅದು ಒಂಥರ ಅಹಂಕಾರದ ಮಾತು. ಯಾಕಂದ್ರೆ ಅಷ್ಟು ಓಪ್ಸ್ ನನಗಿದೆ. ಒಂದು ನಕ್ಷತ್ರ ಆಗಲಿ ಎಲ್ಲ ರಾಜ್ಕುಮಾರ್ ಸರ್ದೇನು ನಕ್ಷತ್ರ ಅದೇ ನಕ್ಷತ್ರ ಒಂದು, ಅದು ನನಗೆ ಅದು ಹೇಳಕ್ಕೆ ಬರಲ್ಲ, ನಾನು ನಂಬಲ್ಲ. ಅದಕ್ಕೆ ಡಿಸೆಂಬರ್ 9 ಹುಟ್ಟಿರೋದು, ಅವ್ನು ಸೂಪರ್ ಸ್ಟಾರ್ ಆಗ್ತಾನೆ ಅಂತಲೇ, ವರ್ಲ್ಡ್ ಫೇಮಸ್ ಆಗ್ತಾನೆ ಅಂತಲೇ ಅವ್ರದ್ದು ಜಾತಕ ಇದೆ. ಅದು ಜಾತಕ ಬರೋಕ್ಕಿಂತ ಮುಂಚೆ ಅವ್ನು ಹೊಟ್ಟೆ ಒಳಗಿದ್ದಂಗೆ, ಹುಟ್ಟಕ್ಕಿಂತ ಮುಂಚೆನೇ ಹುಟ್ಟಿದ್ರೆ ಹೀರೋ ಮಾಡಬೇಕಂತ ಕನ್ಸ್ಕೊಂಡವನು ಸರ್. ಯಾಕಂದರೆ ನಾನು ಫಿಲಿಮಲ್ಲಿ ಮಾಡಿದ್ದೀನಿ. ನಂಬರ್ 1 ಮಾಡಿದ್ರೆ ದುರಾಂಕಾರ ಅಂತ. ಹಣ ಈಗೇನು ಕಮ್ಮಿ ಆಯ್ತಾ ನಿಮಗೆ? ಟನ್ಗಟ್ಟಲೆ ಐತೆ. ಕುಯ್ದು ಇಡೀ ಶಿವಾಜಿನಗರ ಕಂಚ್ಬಿಟ್ಟು ಮಿಕ್ಕಿದ ಜೋಬಲ್ಲಿ ಹಾಕೊಂಡು ಹೋಗ್ಬೋದು, ಅಷ್ಟೈತೆ. ರಾಜ್ಕುಮಾರ್ ಅವ್ರ ಜಾತಕ ಅಂತೆ, ಹುಟ್ಟಕ್ಕೂ ಮುಂಚೆನೇ ಫಿಕ್ಸ್ ಆಗೋಗೇನಂತೆ ಮಗನ ಹೀರೋ ಮಾಡ್ತೀವಿ ಅಂತ. ಆಮೇಲೆ ಇನ್ನೊಂದು ಯಾವುದೋ ಇಂಟರ್ವ್ಯೂಯಲ್ಲಿ ನೋಡಿದೆ ಫ್ರೆಂಡ್ಸ್, ಯಾವಳೋ ಬೇಡ, ಯಾರೋ ಅಕ್ಕ ಇಂಟರ್ವ್ಯೂ ಮಾಡ್ತಾಯಿದ್ಲು, ನಿಮ್ಮ ಮಗ ನೋಡೋಕೆ ಬೆಳ್ಳಿಗೆ ಸಖತ್ತಾಗಿದ್ದಾನೆ, ಯಾರೂ ಪ್ರಪೋಸ್ ಮಾಡಿಲ್ವ ಅಂತ. ಅಕ್ಕ ನೀನೇ ಮಾಡ್ಬಿಡಕ್ಕ, ಮಾಡಿಬಿಡು ನೀನೇ, ಅಷ್ಟೊಂದು ಆಸೆ ಇದ್ರೆ ಮಾಡಿಬಿಡು. ಅದಕ್ಕೆ ನಮ್ಮ ಜೇಮ್ಸ್ ಬಾಂಡ್ ಸತೀಶ್ ಅಣ್ಣ ಹೇಳೋದು, ಇಲ್ಲ ಅವನು, ನಾನು ಹೇಳ್ದೆ ಅರೇಂಜ್ ಮ್ಯಾರೇಜೇ ಆಗೋದು. ಮಾಡಿರಿ, ಅರೇಂಜ್ ಮ್ಯಾರೇಜೇ ಮಾಡಿರಿ, ಒಳ್ಳೆಯದಾಗಲಿ. ಅಣ್ಣಂಗೆ ಮಾತ್ರ ಇನ್ಬಾಕ್ಸಲ್ಲಿ ಮೆಸೇಜ್ಗಳು ಬರ್ತಾ ಇರಬೇಕು, ಮಗ ಮಾತ್ರ ಅರೇಂಜ್ ಮ್ಯಾರೇಜ್ ಆಗಬೇಕು. ವಾ ಸತೀಶ್ ಅಣ್ಣ. ಇಷ್ಟೇ ಅಲ್ಲ ಫ್ರೆಂಡ್ಸ್, ಒಂದು ಸ್ಪೆಷಲ್ ವೀಡಿಯೋ ಇದೆ. ಅಣ್ಣ ಸೆಲೆಬ್ರಿಟೀಸ್ಗೆ ಸೆಲೆಬ್ರಿಟಿ ಅಂತ ಹಾಕಿದ್ದಾರೆ, ಹೋಗಿ ನೋಡ್ಕೊಂಡು ಬನ್ನಿ. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಜೇಮ್ಸ್ ಬಾಂಡ್ ಥರ ಎಂಟ್ರಿ ಕೊಡ್ತಾ ಇದ್ದಾರಲ್ಲ ಸತೀಶ್ ಅಣ್ಣ, ಆ ಕಾರು ಅವ್ರದ್ದಲ್ಲ. ಆ ಕಾರಲ್ಲಿ ಕೂತಿರೋರು ಅವ್ರಿಗೆ ಯಾರು ಅಂತಲೇ ಗೊತ್ತಿಲ್ಲ. ಎಲ್ಲೋ ಫಂಕ್ಷನ್ಗೆ ಹೋಗಿದ್ದಾಗ ಈ ಕಾರ್ ಮುಂದೆ ಅವ್ರ ಕಾರ್ ಡಮ್ಮಿ ಕಾಣಿಸಿ, ನಾನು ನಿಮ್ಮ ಕಾರಲ್ಲಿ ಬರ್ತೀನಿ ಸರ್, ಮೀಡಿಯಾದವ್ರು ಬರ್ತಾರೆ, ಸ್ವಲ್ಪ ಬಿಲ್ಡಪ್ ಆಗುತ್ತೆ ಅಂತ ಕೂತ್ಕೊಂಡು ಬಂದಿರೋದು. ನೀನು ಹೆಂಗೆ ಗೊತ್ತು ಅಂತೀರಾ? ಆ ಕಾರು ನಮ್ಮ ಫ್ರೆಂಡ್ ಅವ್ರ ಬಾವಂದು. ಸಾಕ್ಷಿ ಇನ್ನೊಂದು ಫೋಟೋ ಇದೆ, ನಮ್ಮ ಫ್ರೆಂಡ್ ಅವ್ರ ತಮ್ಮ ಆ ಕಾರಲ್ಲಿ ಕೂತಿರೋದು, ಅದನ್ನು ಹಾಕ್ತೀನಿ ನೋಡಿ. ಅಣ್ಣ ಮಾಡೋದೆಲ್ಲ ಬರೀ ಬಿಟ್ಟಿ ಪಬ್ಲಿಸಿಟಿಗೋಸ್ಕರ, ಏನಿಲ್ಲ. ಅದೇನೋ ಅಂತಾರಲ್ಲ, ಹೊಟ್ಟೆಗೆ ಇಟ್ಟಿಲ್ದೇರು ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ, ಸುಮ್ಮನೆ ಬಡಬಡಿಸ್ತಾ ಇರೋದು. ಇನ್ನೊಂದು ಬೇಜಾರಾಗೋ ವಿಷಯ ಏನು ಅಂದರೆ, ಮೀಡಿಯಾದವ್ರು ಹೋಗಿ ಅವ್ರಿಗೆ ಮೈಕ್ ಹಿಡಿಯೋದು. ಅವ್ರಿಗೆ TRP ಬೇಕು, ಇವ್ರಿಗೆ ಪಬ್ಲಿಸಿಟಿ ಬೇಕು. ಸತೀಶ್ ಅಣ್ಣನ ಹೆಂಗಾಗೈತೆ ಅಂತಂದರೆ, ರೋಗಿ ಬಯಸಿದ್ದು ಲೇಡಿ ನರ್ಸ್ನ, ಡಾಕ್ಟ್ರ್ ಕಳಿಸಿದ್ದು ಲೇಡಿ ನರ್ಸ್ನ. ಸತೀಶ್ ಅಣ್ಣ ವರ್ಲ್ಡ್ ಫೇಮಸ್, ನನಗೆ ಬಿಗ್ ಬಾಸ್ಗೆ ಬಂದಮೇಲೆ ಗೊತ್ತಾಗಿತ್ತು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸತೀಶ್ ಅಣ್ಣನ ಬಗ್ಗೆ ಏನಾದ್ರು ತಪ್ಪಾಗಿ ಮಾತಾಡಿದರೆ ಬೇಜಾರು ಮಾಡ್ಕೊಳ್ಳಿ, ಆದರೆ ಮನ್ಸಿಗೆ ಹಾಕ್ಕೊಂಬಿಡಿ. 1 ಲೈಕ್, 1 ಸಬ್ಸ್ಕ್ರೈಬ್, 1 ಶೇರ್, 1 ಕಮೆಂಟ್, ಇಷ್ಟೇ ಫ್ರೆಂಡ್ಸ್, ಇನ್ನೇನು ಕೇಳಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.